Hello. Welcome back to Brahma series after a long time. ಸರಿ ಸ್ಟಾರ್ಟ್ ಮಾಡೋಂಥ ಸುಮ್ ಟೈಮ್ ವೇಸ್ಟ್ ಮಾಡಬೇಡ, ಸ್ಟಾರ್ಟ್ ಮಾಡೋಂಥ ಏನಂದ್ರೆ ಇವತ್ತು ಕೂಡ NTPC RRB NTPC UG ಹೋದ ವರ್ಷ ಆಗ್ಯಾವ ಪೇಪರ್. ಆ ಪೇಪರ್ದಾಗ ಏನು ಕೆಲವೊಂದು ಕ್ವಶನ್ ಆರಿಸ್ ತಂದಿನಿ. ಸೊ ಇನ್ನೊಂದು ನೆನಪತ್ತಲ್ಲ, HCF LCM ಕ್ವಶನ್ಸ್ ಇದ್ವಲ್ಲ, ನನಗೆ ಕೇಳಿದ್ರು ಕ್ವಶನ್ಸ್. HCF LCMದು ಮಣ್ಣು ಗ್ರಾಜುಯೇಟ್ ಎಕ್ಸಾಮ್ ಆಗಿತ್ತಲ್ಲ, ಅದ್ರೊಳಗೆ ಏನು ಕ್ವಶನ್ ಬಂದವಲ್ಲ ಆ ಕ್ವಶನ್ ನೋಡ್ರೆ ನಾನು ಹೇಳ್ತಿಲ್ಲ, ಫಸ್ಟ್ ಟೈಮ್ ನಂಗೆ ಎಕ್ಸಾಮ್ ಕ್ವಶನ್ ಬಂದಿದ್ರೆ ಆ ಕ್ವಶನ್ ಬಿಟ್ಟು ಹೋಗಿದೆ. ಆ ಕ್ವಶನ್ಗಳನ್ನ ಯೂಸ್ ಮಾಡೋದಿಲ್ಲ. ನಂಗೆ ಈಗ ನೆನಪಾಯ್ತು, ನಾಳೆ ಆ ಕ್ವಶನ್ ತರ್ತೀನಿ. ಇವತ್ತು ಬೇರೆ ಅದಾವ, ಸುಮ್ಮನೆ ರ್ಯಾಂಡಮ್ ಕ್ವಶನ್ ಅದಾವ. ಎಕ್ಸಾಮ್ ಸ್ವಲ್ಪ ಟಫ್ ಇರೋ ಕ್ವಶನ್ಸ್, ಸ್ವಲ್ಪ ಈಸಿ ಇರೋ ಕ್ವಶನ್ಸ್, ಎಲ್ಲ ಥರ ಕ್ವಶನ್ಸ್ ಮಿಕ್ಸ್. ಸ್ಟಾರ್ಟಿಂಗ್ ನೋಡ್ತಿಲ್ಲ, ಸ್ಟಾರ್ಟಿಂಗ್ ಈಸಿ ಕ್ವಶನ್ ಅದಾವ. ನನಗೆ ದಂಡಿ ಮಟ್ಟ ಈಸಿ ಎಕ್ಸಾಮ್ದಾಗ ಬರೋಂಥ ಕ್ವಶನ್ಸ್ ಎಲ್ಲರೂ ಮಾಡೋ ಅವಶ್ಯಕತೆ ಇಲ್ಲ. ಎಕ್ಸಾಮ್ದಾಗ ಯಾರಿಗೆ ಸೆಲೆಕ್ಟ್ ಆಗೋ ಅವಶ್ಯಕತೆ ಅವ್ರ ದಂಡಿ ಮಟ್ಟ ನೋಡ್ತಾರೆ, ಅವ್ರಿಗೆ ಅಷ್ಟೇ ಇಂಪಾರ್ಟೆಂಟ್ ಕ್ವಶನ್ಸ್ ಗೊತ್ತಾಗ್ತಾವ. ಹೋಗ್ಬಿಡ್ರಿ, ಅದೆಲ್ಲ ಹೇಳ್ಬೇಡ. ಸೀದಾ ಏನಂದ್ರೆ ನಾಳೆ HCF LCM ತರ್ತೀನಿ. ಅದನ್ನ 50 ರೂಪಾಯಿ ಈಗ ನೆನಪಾಯ್ತು ನಂಗೆ ಬಂದ ಕೂಡಲೇ. ಸೊ HCF LCM ಏನು ಕ್ವಶನ್ ಅದಾವಲ್ಲ, ಭಾರಿ ಕ್ವಶನ್ ಅದಾವ. 5 ಕ್ವಶನ್ ಒಟ್ಟು. ಆ 5 ಕ್ವಶನ್ ನಿಮಗೆ ಅಲ್ಲಿ ಬಂದಂದ್ರೆ ಈಗೇನು UG ಎಕ್ಸಾಮ್ ಬರ್ತೈತಿಲ್ಲ, ಅಥವಾ ಅದೇ ಕ್ವಶನ್ ಬರೋ ಚಾನ್ಸಸ್ ಭಾಳ ಐತಿ. ಹಂಗಾಗಿ ಮಿಸ್ ಮಾಡೋದು ಬೇಡ, ಮಿಸ್ ಮಾಡ್ಕೋಬೇಡ್ರಿ. ಸದ್ಯಕ್ಕೆ ಇವತ್ತು ನಾವು ಇವತ್ತು ನೋಡ್ರಂತ ಇವತ್ತೇನು ಮಾಡಿ ಅಂದ್ರೆ ಹೋದ ವರ್ಷದ್ದು ನಾವಲ್ಲ UG PYQ. ಸೊ UG PYQ ತಂದಿನಿ, ಸಾಲ್ವ್ ಮಾಡೋಂತ ಫಟಾಫಟ್ ಅಂತೇಳಿ. ಸರಿ, ಮಧ್ಯ ಪ್ರಶ್ನೆ ಐತೆ ನೋಡ್ರಿ. ಒಬ್ಬ ವ್ಯಕ್ತಿಯು ತನ್ನ ಆದಾಯದ 75% ಖರ್ಚು ಮಾಡುತ್ತಾನೆ. ಓಕೆ, ಒಬ್ಬ ವ್ಯಕ್ತಿ ನಾನು ಯಾರ ವ್ಯಕ್ತಿ? ನಾನು ಬಸವರಾಜ್ ಅಂತಾರೆ. ಬಸವರಾಜ್ ಏನು ಮಾಡ್ತಾನೆ? ಎಷ್ಟೈತೆ ಆದಾಯ 100 ರೂಪಾಯಿ ಐತಂದ್ರೆ 75 ರೂಪಾಯಿ ಖರ್ಚು ಮಾಡ್ತಾನೆ. ಎಷ್ಟು ಬಿಡೋದಂಗಾಯ್ತು? ಉಳಿತಾಯ 25 ಆಯ್ತು. ಇದು ನಮ್ಗೆ ಗೊತ್ತಾಕೈತಿ. ಅವನ ಆದಾಯ 20% ಹೆಚ್ಚಾದ್ರೆ ವಾಹ್, ಆದಾಯ ಹೆಚ್ಚಾಗ್ತದೆ. ಇವಾಗ ಬಸ್ಸುನ ಆದಾಯ ಹೆಚ್ಚಾಗತೈತಿ. ನೀವು ಬಸ್ಸು 1 ಬಸ್ಸು 2 ಅಪ್ಗ್ರೇಡ್ ಆಗಿನ ಬಸ್ಸು. ಈಗ ಅವ್ನ ಆದಾಯ ಎಷ್ಟಾಗತ್ತೆ? 20% ಹೆಚ್ಚಾಗತೈತಿ. ಅಂದ್ರೆ 100 ಇದ್ದ 120 ಆಗತೈತಿ. ಏನಂದಾರ? ಖರ್ಚು 10% ಹೆಚ್ಚಾದ್ರ. ಈಗ ಖರ್ಚು ಅದಕ್ಕೆ ಹೆಚ್ಚಾಕೈತಿ ಆಮೇಲೆ ಬರೀ ಪೇಮೆಂಟ್ ಹೆಚ್ಚಾಗ್ಬೇಕಾರೆ ಖರ್ಚು ಹೆಚ್ಚಾಗಬಾರ್ದು. ಅದು ಆಗತ್ತೆ. ಏನು ಮಾಡೋದು? 75ಕ್ಕೆ 10% ಹೆಚ್ಚಾಗತೈತಿ. ಎಷ್ಟಾಗುತ್ತಾ? ಹಿಂಗೆ ಮಾಡ್ಕೊ ಕಡೆ ಗೊತ್ತಲ್ಲ ಹೆಂಗೆ ಮಾಡತ್ತಂತ ಹೇಳಿ. 25 3 25 4 ಎಷ್ಟಾಗುತ್ತದ? ಪೂರ ಕೊಡಾಕ 130 ಬೈ 4 4 8 32 4 2 8 4 5 10 ಎಷ್ಟಾಯಿತು? 82.5 ಆಯ್ತು. ಅಂದ್ರೆ ಸೇವಿಂಗ್ ಎಷ್ಟಾಯಿತು? ಇಲ್ಲಿ 17.5, ಇಲ್ಲಿ 20 ಎಷ್ಟಾಯ್ತು? 37.5 ಆಯ್ತು. ಓಕೆ, 35.5 ಆಯ್ತು. ಏನು ಕೇಳ್ಯಾರ ಈಗ ಅವ್ರ? ಏನು ಕೇಳ್ಯಾರ ಕ್ವಶನ್ ಓದಿಲ್ಲ, ಬರೀ ಹಂಗೆ ಮಾಡಕ್ಕೆ ಬಂದೆ. ಅವನ ಉಳಿತಾಯದಲ್ಲಿನ ಶೇಕಡ ಹೆಚ್ಚಳ ಎಷ್ಟು ಅಂತ. ಓಕೆ, ಉಳಿತಾಯ ಎಷ್ಟು ಹೆಚ್ಚಾಗೈತೆ ಕೇಳ್ಯಾರ. ಉಳಿತಾಯ ಎಷ್ಟು ಹೆಚ್ಚಾಗೈತಪ್ಪ ಅಂದ? ಮೊದಲು 25 ಉಳಿತಾಯ ಇತ್ತು. ಉಳಿತಾಯ ಎಷ್ಟು ಹೆಚ್ಚಾಯಿತು? ಇದ್ರ 25 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? 7 5 2 1 12.5. 25ಕ್ಕೆ 12.5 ಹೆಚ್ಚಾಗೈತಿ. ನಮಗೆ ಪರ್ಸೆಂಟ್ನೇ ಬೇಕು. 8 100 ಮಾಡ್ಕೋತೀವಿ. 25 1 25 4 12 4 50. ಸಿಂಪಲ್. 50% ಟೇಕ್ ಹಾಕೋದೈತಿ, ಮುಂದೆ ಹೋಗೋದೈತಿ. ಏನೈತಿ? ಟೇಕ್ ಹಾಕೋದೈತಿ, ಮುಂದೆ ಹೋಗೋದೈತಿ. ಸಿಂಪಲ್ ಕ್ವಶನ್ ಐತಿ, ಭಾಳ ಏನೋ ಕತಿಲ್ಲ ಕಾರಣಿಲ್ಲ. ಸಿಂಪಲ್. ಸರಿ, 2ನೇ ಕ್ವಶನ್ ನೋಡ್ರಿ ಏನೈತಿ. ಓಕೆ, ಸಿಕ್ಕಾಪಟ್ಟೆ ಏನೋ ಕೊಟ್ಟಾರ, ನೋಡೋಕೆ ಏನಪ್ಪ ಅನ್ಬೇಕು, ಬಟ್ ಏನೂ ಇಲ್ಲ, ಸಿಂಪಲ್ ಐತಿ. ಏನಂತಾರ? 225 225 ಸ್ಕೋರ್ 15 ಪ್ಲಸ್ 15 ಐತಿ. ಸೊ ಪ್ಲಸ್ 15 ಮಾಡಿದ್ರೆ ಎಷ್ಟಾಗುತ್ತಾ? 5 4 9 5 1 6 1 19 ಎಷ್ಟಾಯ್ತು? 13 ಆಯ್ತು. ಸೊ ಇದು 13 ಆಗುತ್ತೆ. ಎಷ್ಟು ಸ್ಕ್ವೇರ್ ರೂಟ್ 13 ಆಗುತ್ತಾ? ಸೊ ಇದಕ್ಕೆ 13 ಕೂಡಿಸ್ರಿ. ಎಷ್ಟಾಯ್ತು? 8 3 11 1 2 121 ಎಷ್ಟು? 11 ಸ್ಕ್ವೇರ್ ರೂಟ್ 11 ಸ್ಕ್ವೇರ್. ಸೊ 11 ಇದು ಕೂಡಿಸ್ರಿ. ಎಷ್ಟಾಗುತ್ತಾ? 25 36 ಆಯ್ತು. 36 ಇರ್ತದೆ 6 ಸ್ಕ್ವೇರ್. ಸೊ 6 ಇದು ಕೂಡಿಸ್ರಿ. 10 10ಕ್ಕೆ 6 16 ಆಗುತ್ತಾ? 16 ಸ್ಕ್ವೇರ್ ಎಷ್ಟು? 4 ಆಗುತ್ತಾ? ಸಿಂಪಲ್ ಟೇಕ್ ಆಗೋದೈತಿ. ಇದನ್ನ ಮಾಡಿಲ್ಲ ಪೆನ್ನ ಪೇಪರ್ಲಿ. ಇದನ್ನೆಲ್ಲ ನೀವು ಎಕ್ಸಾಮ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಬಾಯ್ಲೆಕ್ಕ ಮಾಡ್ಬೋದಿಲ್ಲ. ಸೊ ನಾನು ತೋರ್ಸೋಕತ್ತೆಲ್ಲ ಮಾಡತ್ತೀನಿ. ಬಾಯ್ಲೆಕ್ ಮಾಡೋಂಥ ಕ್ವಶನ್ ಐತಿ, ಸಿಂಪಲ್ ನೀವು ಮಾಡ್ತೀರಿ. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ. ಏನಂತಾರ? 8 ವರ್ಷಗಳ ಹಿಂದೆ ರವಿ ಮತ್ತು ಕಿರಣ್ ವಯಸ್ಸಿನ ಅನುಪಾತ 2:3 ಆಗಿತ್ತು. ಈಗ ಅವರ ವಯಸ್ಸಿನ ಅನುಪಾತ 5:7 ಆಗಿದ್ದರೆ ಈಗ ಕಿರಣ್ನ ವಯಸ್ಸು ಎಷ್ಟು ಅಂದಾರ? ಏನೈತಿ? ಈಗ ಅವ್ರ ವಯಸ್ಸು ಎಷ್ಟೈತಿ? 5 7. 8 ವರ್ಷದಿಂದ ಅಂದಾರ. 8 ವರ್ಷದಿಂದ ಎಷ್ಟಿತ್ತು? ಎಲ್ಲೈತಿ? 2 3 5 ವರ್ಷದಿಂದ ಇಷ್ಟು. 5 ಸತೈತಿಂದ 8 ವರ್ಷದಿಂದ ಇಷ್ಟು ಇತ್ತು. ಇದನ್ನ ಇನ್ನೊಂದು ಯಾವ ಥರ ಮಾಡೋದು ಆ್ಯಕ್ಚುಲಿ? ಇದು ಯಾರು ಬರೆದ ಕಥೆ ನಮಗಾಗಿ. ಓಕೆ, ಎಲ್ಲಿಗೆ ಅನ್ಕೊಂತೀನಿ. ಇದನ್ನ ಮಾಡತ್ತಿದ್ವಿ. ಸೊ ಇದನ್ನ ನಿಮ್ಗೆ ಇನ್ನೊಂದು ಮೆಥಡ್ ಅಂದ್ರೆ ಹೆಂಗಂದ್ರೆ ಹೇಳ್ತಿದ್ದಲ್ಲ. ಸೊ 5 7 2 3 ಇಲ್ಲಿ ವ್ಯತ್ಯಾಸ ಎಷ್ಟೈತಿ? ಇಲ್ಲಿ 3 ಐತಿ, ಇಲ್ಲಿ 4 ಐತಿ. ಸೊ ಅಕಸ್ಮಾತ್ ಇಲ್ಲಿ ವ್ಯತ್ಯಾಸ ಏನಾರ ನಿಮ್ಗೆ ಸೇಮ್ ಇತ್ತಂದ್ರೆ
ನೀವು ಇದನ್ನ ಒಂದೇ ಸ್ಟೆಪ್ನ ಮಾಡಿ ಮುಗಿಸ್ಬೋದು. ಬಟ್ ಆ ಸ್ಟೆಪ್ ನಮಗೆ ಇಲ್ಲಿ ಮಾಡಕ್ ಬರಂಗಿಲ್ಲ, ಯಾಕಂದ್ರೆ ಇಲ್ಲಿ ವ್ಯತ್ಯಾಸ ಬೇರೆ ಐತಿ. ಬಟ್ ಇದ್ರ ಏನಾದ್ರೆ ಇದ್ರೊಳಗೆ ಏನಾರ ಚೇಂಜಸ್ ಮಾಡ್ಕೊಂಡು ಮಾಡ್ಬೋದು ನೋಡ್ರಿ ಒಂದ್ಸಲ. 2 ಎಡ್ಲೆ 4, 3 ಎಡ್ಲೆ 6, 5 7 ಹೆಂಗಿರುತ್ತೆ ಹಂಗಿರುತ್ತೆ. 2 ಎಡ್ಲೆ 4, 3 ಎಡ್ಲೆ 6. ವ್ಯತ್ಯಾಸ ಒಂದಾಯ್ತು ನೋಡ್ರಿ, ವ್ಯತ್ಯಾಸ ಒಂದಾಯ್ತಲ್ಲ. ಸೊ ವ್ಯತ್ಯಾಸ ಒಂದಾಯ್ತು. ಸೊ ಒಂದು ವ್ಯತ್ಯಾಸ ಎಷ್ಟೈತಿ ನಮಗ 8 ಐತಿ. ಸೊ 8 ಆಗುತ್ತಾ. ಸೊ ಏನಾಯ್ತು 1 ಅಂದ್ರ 8, ಸರಿ ಬರೀತಿ ನೋಡ್ರಿ. ಸೊ ವ್ಯತ್ಯಾಸ ಒಂದೈತಿ, 1 ಅಂದ್ರ 8 ಐತಿ. ನಮ್ಗೆ ಏನ್ ಬೇಕು ಪ್ಲಸ್ OS ಕ್ಲಿಯರ್. ಸೊ ಪ್ಲಸ್ 7 ಐತಿ. ಸೊ 7 × 7 × 8 ಈಕ್ವಲ್ ಟು 56. ಇದು ನೋಡ್ರಿ ಒಂದು ಸ್ಟೆಪ್ನ ಮಾಡುವಂತ ಟೆಕ್ನಿಕ್ ಇದೆ. ಬಟ್ ಈ ಟೆಕ್ನಿಕ್ ನಿಮಗೆ ಎಲ್ಲ ಕ್ವಶನ್ ಯೂಸ್ ಆಗಂಗಿಲ್ಲ. ನನಗೇನು ಇಲ್ಲಿ ಸಿಕ್ತಲ್ಲ. ಸೊ ಡಿಫ್ರೆನ್ಸ್ ಏನ್ರಿ 1 ಬಂತಲ್ಲ, ಹಿಂಗ್ 1 ಬಂತು ಅಥವಾ 2 ಬಂತು, ಯಾವುದೇ ಒಂದು ಸಂಖ್ಯೆ ಡಿಫ್ರೆನ್ಸ್ ಬಂದ್ರು ಓಕೆ. ಬಟ್ ಎರಡೂ ಕಡೆ ಅದೇ ಸೇಮ್ ಡಿಫ್ರೆನ್ಸ್ ಬರ್ತಾರ, ಇದನ್ನ ಯೂಸ್ ಮಾಡ್ಬೋದು. ಬಟ್ ಇವಾಗ ಅದ್ ನಿಮಗೆ ಯೂಸ್ ಮಾಡ್ರಿ, ಅದು ಬರ್ತದ. ಬಟ್ ಇದಕ್ಕೆ ಮೆಥಡ್ ಕೂಡ ನಿಮ್ಗೆ ಗೊತ್ತಿರಬೇಕು. ಸೊ ಈ ಮೆಥಡ್ ಹೆಂಗ್ ಮಾಡ್ಸೋದು ನೋಡ್ರಿ, ಸಿಂಪಲ್ ಕ್ರಾಸ್ ಮಲ್ಟಿಪ್ಲಿಕೇಶನ್. 3 5 15 x, 3 8 24, 2 7 14, 2 8 16. ಈ ಕಡೆ ಹೋಗುತ್ತಾ x ಉಳಿತಾ, ಈ ಕಡೆ ಹೋಗುತ್ತಾ 8 ಆಗುತ್ತಾ. ಸೊ ಇಲ್ಲಿ ಕೂಡ x 8 ಮತ್ತು 8 ಏನ್ ಕೇಳ್ಯಾರ, ಕಿರಣ್ 7 ಐತಿ. 8 7 56. ಸೊ ನೀವು ಹೆಂಗ್ ಮಾಡ್ರು ಬರೋ ಆನ್ಸರ್ ಸೇಮ್ ಇರುತ್ತಾ, ಏನ್ ವ್ಯತ್ಯಾಸ ಇಲ್ಲ. ಸುಮ್ ಟಿಕ್ ಹಾಕೋದು, ಮುಂದೆ ಹೋಗೋದು. ಬಟ್ ನೀವು ನೋಡ್ರಿ ಅದನ್ನ ಟ್ರೈ ಮಾಡ್ರಿ. ಆಕ್ಚುಲಿ ನೀವು ಡಿಫ್ರೆನ್ಸ್ ಟ್ರೈ ಮಾಡ್ರಿ, ಸೇಮ್ ಏನಾರ ಡಿಫ್ರೆನ್ಸ್ ಬರ್ತಂದ್ರೆ ಅದ ಮೆಥಡ್ ಮಾಡ್ರಿ. ಡಿಫ್ರೆನ್ಸ್ ಸೇಮ್ ಬರಾತಿಲ್ಲ, 1 2 3 ಮಲ್ಟಿಪ್ಲೈ ಕೂಡ ಮಾಡಿ ನೋಡ್ರಿ. ಡಿಫ್ರೆನ್ಸ್ ಸೇಮ್ ಬರಾತಿಲ್ಲ ಅಂದ್ರ ಈ ಮೆಥಡ್ ಮಾಡ್ರಿ, ಕ್ರಾಸ್ ಮಲ್ಟಿಪ್ಲಿಕೇಶನ್. ಇಲ್ಲ ಅದನ್ನ ಮಾಡ್ರಿ, ಬೆಸ್ಟ್. ಯಾಕಂದ್ರೆ ಭಾಳ ಈಸಿ ಆಗುತ್ತಾ, ಟೈಮ್ ಉಳಿಯುತ್ತೆ ನಿಮಗೆ. ಕೆಲವು ಟಫ್ ಕ್ವಶನ್ ಬಂದು ಅಂದ್ರೆ ಅದನ್ನ ಮಾಡಕ್ ಟೈಮ್ ಸಿಗುತ್ತಾ. ಸರಿ ಮುಂದಿನ ಪ್ರಶ್ನೆ ನೋಡ್ರಿ, ಇದೇನದು ಮೊದಲು ಕ್ವಶನ್ ನಂಬರ್ 1 ಆಗಿತ್ತಲ್ಲ ವಾಪಸ್. ಸರಿ ಪ್ರಶ್ನೆ ಐತಿ, ಒಬ್ಬ ವ್ಯಾಪಾರಿಯು ವಸ್ತುವಿನ ಮೇಲೆ 40% ಬೆಲೆ ಏರಿಸಿದನು. ಓಕೆ, ಒಂದು ವಸ್ತು 100 ರೂಪಾಯಿ ಅನ್ಕೊಂಡು 100 ರೂಪಾಯಿ ಇದ್ರೆ ಅದೇನಾಯ್ತು 140 ರೂಪಾಯಿ ಮಾಡಿದ. 140 ರೂಪಾಯಿ ಆಕಾತು, 40% ಏರಿಸಿದ. ಓಕೆ, ನಂತರ 20% ರಿಯಾಯಿತಿ ನೀಡುತ್ತಾಳೆ. ಆಮೇಲೆ 20% ರಿಯಾಯಿತಿ ನೀಡ್ತಾನ. 20% ರಿಯಾಯಿತಿ ನೀಡ್ತಾನ. ಏನಂದಾರ ಅವನ ಲಾಭ ಶೇಕಡ ಎಷ್ಟು. ಓಕೆ, ಇದನ್ನ ನಾವು ಹಿಂಗೆ ಮಾಡೋದು, 140 20% ತೆಗೆದ್ರೆ ಎಷ್ಟಾಗುತ್ತಾ 80 ಉಳಿತೈತಿ. 80/100, 8 4 12, 8 1 8 4 12, 8 4 8 4 32. 8 8 1 8 8 3 11 112 ಆಗುತ್ತಾ. ಸೊ 100% ಲಾಭ ಆಗುತ್ತಾ. ಬಟ್ ನೀವು ಇದನ್ನ ಹಿಂಗೆ ಮಾಡೋ ಅವಶ್ಯಕತೆ ಇಲ್ಲ. ನೀವು ಇದನ್ನ ಇನ್ನೊಂದು ಟೆಕ್ನಿಕ್ಲಿ ಮಾಡೋದು. ಹೆಂಗ್ ಮಾಡೋದು, ನಮ್ಮ ಗ್ರೇಟ್ ಟೆಕ್ನಿಕ್ ಗೊತ್ತಿದೆ. ಯಾವ ಟೆಕ್ನಿಕ್, x + y + x/100. ಸೊ ಈ ಟೆಕ್ನಿಕ್ಲಿ ಕೂಡ ನೀವು ಮಾಡ್ಬೋದು. ಸೊ ಇದ್ರಲ್ಲಿ ನಿಮ್ಗೆ ಹೆಂಗ್ ಮಾಡೋದು ಅಲ್ಲಿ ಗೊತ್ತಾಗೈತಿ. ಸೊ ಇದ್ರಲ್ಲೇ ಕೂಡ ಹೆಂಗ್ ಮಾಡೋದು ಅಂತ. ಸೊ ಪ್ರತಿ ಕ್ವಶನ್ಗೆ 2 ಟೆಕ್ನಿಕ್ ನೋಡತ್ತೀವಿ ನಾವು. ಬರೀ ಇದು ನೋಡ್ರಿ ಹೆಂಗ್ ಮಾಡೋದು. ಫಸ್ಟ್ ಏನ್ ಮಾಡ್ಯಾನ, 40% ಹೆಚ್ಚಾಗೈತಿ, +40, 20% ಕಡಿಮೆ ಆಗೈತಿ, -20. ಸೊ ಪ್ಲಸ್ ಮೈನಸ್ ಆಗುತ್ತಾ. 4 8 800/100. 40 20 ಕಳೆದ್ರೆ 20, ಮೈನಸ್ 0 0 ಕ್ಯಾನ್ಸಲ್, 20 - 8 ಇಲ್ಲಿ ಕೂಡ 100% ನೋಡ್ರಿ. ನೀವು ಇದನ್ನ ಮಾಡ್ರಿ, ನೀವು ಹೆಂಗ ಮಾಡ್ರಿ, ಬರೋ ಆನ್ಸರ್ ಸೇಮ್ ಐತಿ. ನೀವು ಎಕ್ಸಾಮ್ನಾಗ ಹೆಂಗ್ ಮಾಡ್ತೀರಿ ಮಾಡ್ರಿ. ನಿಮ್ಗೆ ಒಂದ ಟೆಕ್ ಈ ನೆನಪಾದ್ರೆ ಇದ್ರಲ್ಲೇ ಮಾಡ್ರಿ, ಇದ್ರಲ್ಲೇ ಮಾಡ್ರಿ. ನಿಮ್ಗೆ ಯಾವ್ದು ನೆನಪು ಅದ್ರಲ್ಲೇ ಮಾಡ್ರಿ. ಬಟ್ ಎಕ್ಸಾಮ್ದಾಗ ಕ್ವಶನ್ನ ಸಾಲ್ವ್ ಮಾಡ್ರಿ, ಅಷ್ಟ ಸಿಂಪಲ್. ಸರಿ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಮತ್ತೆ 5 ಬಂತ ನೋಡ್ರಿ. ಕ್ವಶನ್ ನಂಬರ್ ಒಮ್ಮೆ 1 ಆಕೈತಿ, ಒಮ್ಮೆ 5 ಆಕೈತಿ, ಒಮ್ಮೆ 4 ಆಕೈತಿ. ಕ್ವಶನ್ ನಂಬರ್ಗೆ ಲೆಕ್ಕ ಇಲ್ಲ, ಏನ್ ಬೇಕಾದ ಬರ್ತಾವ. ಅಸಲು ಮತ್ತು 2 ವರ್ಷಗಳ ನಂತರದ ಮೊತ್ತದ ಅನುಪಾತ 25 36 ಆಗಿದ್ದಾರೆ. ಚಕ್ರ ಬಡ್ಡಿಯ ದರ ಎಷ್ಟು ಅಂತಾರ. 25 36 ಅಂತಾರಲ್ಲ, ಎಷ್ಟು 2 ವರ್ಷ ಅಂತಾರಲ್ಲ. ಸಿಂಪಲ್ ಸ್ಕ್ವೇರ್ ರೂಟ್ ಹಾಕ್ರಿ. 5/6. 5 ಅಸಲು ಇತ್ತಂದ್ರೆ 6 ಆಗತೈತಿ. ಅಂದ್ರೆ ಏನಾಗತೈತಿ, 1 ವರ್ಷಕ್ಕ 5 ರೂಪಾಯಿಗೆ 1 ರೂಪಾಯಿ ಸಿಗತೈತಿ. 5 ರೂಪಾಯಿ 1 ರೂಪಾಯಿ ಎಷ್ಟು ಆಗುತ್ತೆ. 5 1 5 20, 20% ಆನ್ಸರ್. ನೀವೇನ್ರ ನನಗದು ಈ ಟೆಕ್ನಿಕ್ಲೆ ಮಾಡ್ರಂದ್ರ ಒಂದು ಸ್ಟೆಪ್ನ ಆನ್ಸರ್ ಬರುತ್ತಾ, ಟೇಕ್ ಹಾಕ್ತಿರಿ, ಮುಂದೆ ಹೋಗ್ತೀರಿ. ಬಟ್ ನೀವು ಒಂದು ಸ್ಟೆಪ್ ಮಾಡಕ್ ಬಂದಿಲ್ಲ. ಸೊ ಇದನ್ನ ಏನ್ ಮಾಡಿಲ್ಲ, ಇದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದ ಟೆಕ್ನಿಕ್ನ ನಿಮ್ಗೆ ಟೆಕ್ನಿಕ್ ಗೊತ್ತಾಗಿರ್ಬೋದು. ಆಲ್ಮೋಸ್ಟ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದವರಿಗೆ, ಸ್ವಲ್ಪ ರೂಢಿದವರಿಗೆ ನೀವು ರೂಢಿಯಲ್ಪ ಹೆಂಗ್ ಮಾಡ್ಬೇಕಂತ ನೋಡ್ರಿ. ಆಯ್ತು ನಾವು ಏನಂಬುದು ಫಾರ್ಮುಲಾ ಏನೈತಿ, 1 + r/100 ಹೋಲ್ ಸ್ಕ್ವೇರ್ ಅಲ್ಲ, ಹೋಲ್ ರೈಸ್ ಟು t. ಇದನ್ನ ಫಾರ್ಮುಲಾ. ಯಾತ್ರ ಫಾರ್ಮುಲಾ, ಚಕ್ರ ಬಡ್ಡಿ ಕಂಡು ಫಾರ್ಮುಲಾ. ಏನಂದಾರ, ಟಿ ಅಂದ್ರೆ ಏನಂದಾರ 25 ಅಂದಾರ. 25 1 + r ಕೊಟ್ಲ, r ಕಂಡು ಅಂದಾರ. r/100 ಸ್ಕ್ವೇರ್ ಈಕ್ವಲ್ ಟು 36 ಅಂದಾರ. ಅವ್ರ ರೇಷಿಯೋನು ಕೊಡ್ಲಿ, ಹೆಂಗ ಕೊಡ್ಲಿ, ನಮಗೇನ್ ಬೇಕಾಗೈತಿ ಅವಶ್ಯಕತೆ ಇಲ್ಲ. ಅವ್ರು ಹೆಂಗ್ ಕೊಟ್ರೆ ನಮ್ಗೆ ನಡೀತಿ. 36 ಇಟ್ಕೊಡು ಅಂತ. ಸೊ 25 ಕೊಡೋದ್ರೆ ಗೊತ್ತಾ, 25 ಈ ಕಡೆ ಹೋಗ್ತಂದ್ರೆ ಬಾಗಲೇ ಆಗುತ್ತಾ. 25 ಈಗ ಸ್ಕ್ವೇರ್ ಇದ್ದ ಈ ಕಡೆ ಹೋದ್ರೆ ಏನಾಗುತ್ತಾ, ಸ್ಕ್ವೇರ್ ಇದ್ದು ಈ ಕಡೆ ಹೋಗುತ್ತಾ, ಏನಾಗುತ್ತಾ 6/5 ಆಗುತ್ತಾ. ಅಂದ್ರೆ ಏನರ್ಥ, ಸೊ 5 ರೂಪಾಯಿ ಅಸಲು ಇತ್ತಂದ್ರೆ ಬಡ್ಡಿ ಸೇರಿ 6 ರೂಪಾಯಿ ಆಗತೈತಿ. ಅಂದ್ರೆ ಏನರ್ಥ, 1 ರೂಪಾಯಿ ಬಡ್ಡಿ ಐತಿ. 5 ರೂಪಾಯಿ ಅಸಲಿಗೆ 1 ರೂಪಾಯಿ ಬಡ್ಡಿ ಆಗ್ಬೇಕಂದ್ರೆ, 5 ರೂಪಾಯಿ ಅಸಲಿಗೆ 1 ರೂಪಾಯಿ ಬಡ್ಡಿ ಆಗ್ಬೇಕಂದ್ರೆ ಎಷ್ಟು % ಬಡ್ಡಿ ಇರಬೇಕು. ಸಿಂಪಲ್, ಇದಕ್ಕೆ 100 ಆಗುತ್ತಾ,
ಈ ಕಡೆ ಡಿವೈಡೆಡ್ ಬೈ ಇದಾಗುತ್ತಾ 5 ಒಂದೇ 5 20 ನೀವು ಹೆಂಗ್ ಮಾಡ್ರಿ ಒಂದೇ ಸಿಂಪಲ್ ಆನ್ಸರ್ ಬರೋದು ಒಂದ 20%. ಸಿಂಪಲ್ ಕ್ವಶನ್ ಐತಿ, ಭಾಳ ಏನ್ ಹೇಳೋ ಅವಶ್ಯಕತೆ ಇಲ್ಲ, ಟೇಕ್ ಆಗೋದೈತಿ, ಮುಂದೆ ಹೋಗೋದೈತಿ. ಸರಿ ಪ್ರಶ್ನೆ ನೋಡ್ರಿ, 15 ವಸ್ತುಗಳ ಕೊಂಡ ಬೆಲೆಯು 12 ವಸ್ತುಗಳ ಮಾರಿದ ಬೆಲೆಗೆ ಸಮನಾಗಿದ್ರೆ ಲಾಭದ ಶೇಕಡ ಎಷ್ಟು? ಸಿಂಪಲ್ ಕ್ವಶನ್ ಐತಿ, ಇದನ್ನ ಮಾಡೋದು ಅವಶ್ಯಕತೆ ಇಲ್ಲ ಅನ್ಕೊಂತೀನಿ. ನೀವು ಮಾಡ್ಬಿಡ್ತೀರಿ ಕ್ವಶನ್ ಅಥವಾ ಮಾಡ್ಬಿಡ್ಲಿ. 15 ವಸ್ತುಗಳ ಕೊಂಡ ಬೆಲೆ ಇಸ್ ಈಕ್ವಲ್ ಟು 12 ವಸ್ತುಗಳ ಮಾರಿದ ಬೆಲೆ. ಏನಂದ್ರ ಕೊಂಡ ಬೆಲೆ ಬೈ ಮಾರಿದ ಬೆಲೆ ಎಷ್ಟು ಬರುತ್ತೆ ರೇಷಿಯೋ? 12/15 ಆಗುತ್ತಾ? ಎಷ್ಟು ಲಾಭ ಐತಿ? 3 ಲಾಭ ಐತಿ. ಎಷ್ಟು ಮೇಲೆ ಲಾಭ ಐತಿ? 12 ಮೇಲೆ ಲಾಭ ಐತಿ. 3/12 ಇಂಟು 100, 3 ಒಂದೇ 3 4 4 ಒಂದೇ 4 25 ಅಷ್ಟೇ ಸಿಂಪಲ್. 25% ಲಾಭ ಐತಿ. ಈ ಕ್ವಶನ್ ಭಾಳ ಸಿಂಪಲ್ ಐತಿ, ನಾನು ಬರೀತಾ ಯಾಕೆ ಬರ್ಬಿಡ್ತೇನೆ 25. ಸೊ ಅಷ್ಟು ಸಿಂಪಲ್. ಸಿಂಪಲ್ ಕ್ವಶನ್ ಇರ್ತಾವೆ, ಕೆಲವೊಂದು ಟಫ್ ಕ್ವಶನ್ ಇರ್ತಾವೆ. ಎಲ್ಲ ತರ ಕ್ವಶನ್ ಪ್ರಾಕ್ಟೀಸ್ ಮಾಡೋದ ಅಷ್ಟೇ ಸಿಂಪಲ್, ಏನಿಲ್ಲ. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ ಏನೈತೆ. 2 ಸಂಖ್ಯೆಗಳ ಮೊತ್ತ 25 ಐತಿ. 2 ಸಂಖ್ಯೆಗಳ ಮೊತ್ತ 25 ಐತಿ. ವ್ಯತ್ಯಾಸ 13 ಐತಿ. ಅವುಗಳ ಗುಣಲಬ್ಧ ಎಷ್ಟು? ಕ್ವಶನ್ ಭಾಳ ಸಿಂಪಲ್ ಐತಿ, ಇದನ್ನ ಮಾಡತ್ತಿಲ್ಲ. ಇದು ನಿಮ್ಗೆ ಹೋಮ್ವರ್ಕ್. ಇದನ್ನ ಮಾಡಿ ಕಮೆಂಟ್, ಯಾರು ಕಮೆಂಟ್ ಫಸ್ಟ್ ಆಗ್ತಿರಲ್ಲ ಅವ್ರ ಕಮೆಂಟ್ ಪಿನ್ ಮಾಡ್ತಾನೋ ಅಷ್ಟು ಸಿಂಪಲ್. ಯಾರು ಫಸ್ಟ್ ಆಗ್ತಿರೋ ನೋಡೋದು ಕಮೆಂಟ್. ಈ ಕ್ವಶನ್ ಯಾರು ಬಿಡಿಸಿ ಫಸ್ಟ್ ಕಮೆಂಟ್ ಆಗ್ತೀರಾ ಅವ್ರ ಕಮೆಂಟ್ ಪಿನ್ ಮಾಡಿರ್ತೀನಿ, ಲೈಕ್ ಮಾಡಿರ್ತೀನಿ. ಈ ಕ್ವಶನ್ ಹೋಮ್ವರ್ಕ್ ನೀವು ಮಾಡ್ಕೊಂಡ್ಬಿಡ್ರಿ. ನೆಕ್ಸ್ಟ್ ಕ್ವಶನ್, x ಪ್ಲಸ್ 1/x. ಕ್ವಶನ್ ಸ್ವಲ್ಪ ನನ್ನ ಕಡೆ ಕಾಣತಿಲ್ಲ, ಕ್ಯಾಮ್ರಾ ಕಡೆ ಕಾಣತಿತ್ತಂದ್ರೆ ಸಾಕ. ಯಾವ್ದು ಕ್ವಶನ್ ಬೇರೆ ಚೇಂಜ್ ಐತಲ್ಲ, ಇಲ್ಲ ಐತಿ ಕ್ವಶನ್ ಅದು. x ಪ್ಲಸ್ 1/x = 5 ಅಂದಾರ. x ಪ್ಲಸ್ 1/x = 5. x ಸ್ಕ್ವೇರ್ ಪ್ಲಸ್ 1/x² ಕೇಳತ್ತಾರ. ಇದ ಭಾಳ ಸಿಂಪಲ್ ಐತಿ. ಇದನ್ನ ಯಾರೋ ನೀವು ಕ್ವಶನ್ ಕೇಳೋಂಗಿಲ್ಲ, ಮಾಡೋಂಗಿಲ್ಲ, ಸುಮ್ ಟೇಕ್ ಹಾಕೋದು ಹೋಗೋದು. ಇದನ್ನ ನನ್ನ ಕ್ಲಾಸ್ನಾಗ ಇದನ್ನ ಭಾಳ ಸೆಕ್ಸ್ ಮಾಡಿನ, ಹೆಂಗ್ ಬರ್ತಾ, ಯಾಕೆ ಬರ್ತಾ, ಎದಕ್ ಬರ್ತಾ, ಎಲ್ಲಿ ಬರ್ತಾ ಎಲ್ಲ ಮಾಡೀನಿ. ಲಾಸ್ಟ್ ಮಾಡೋದು ಇನ್ನೂ ಮಾಡಂಗಿಲ್ಲ. ಲಾಸ್ಟ್ ಇದು ಇನ್ನು ಯಾವತ್ತೂ ನಾನು ಎಕ್ಸ್ಪ್ಲೇನ್ ಮಾಡಂಗಿಲ್ಲ. ಸಿಂಪಲ್ ಐತೆ ನೋಡ್ರಿ. x ಪ್ಲಸ್ 1/x ಹೋಲ್ ಸ್ಕ್ವೇರ್ ಅಂದ್ರೆ ಏನು? x ಸ್ಕ್ವೇರ್ ಪ್ಲಸ್ 1/x² ಪ್ಲಸ್ 2 ಆಗುತ್ತಾ? ಯಾಕಂದ್ರೆ x ಪ್ಲಸ್ 1/x ಇಂಟು 1/x ಕ್ಯಾನ್ಸಲ್ ಆಗುತ್ತಾ? x ಪ್ಲಸ್ 1/x ಎಷ್ಟು ಅಂದ್ರೆ 5 ಅಂದ್ರೆ 5 ಸ್ಕ್ವೇರ್ 25 ಆಗುತ್ತಾ? ಈಕ್ವಲ್ ಟು x ಸ್ಕ್ವೇರ್ ಪ್ಲಸ್ 1/x² ಐತಿ. ಪ್ಲಸ್ 2 ಕೆಳ ಹಂಗೆ ಇರುತ್ತಾ? ಏನಾಗುತ್ತಾ? x ಸ್ಕ್ವೇರ್ ಪ್ಲಸ್ 1/x² ಅಂತ ಬೇಕು. ಸೊ 2ನೇ ಕಡೆ ಹೋಯ್ತೀನಿ. 25 ಮೈನಸ್ 2 ಆಗುತ್ತಾ? 23 ಆಗುತ್ತಾ? ಇದು ನನ್ನ ಲೈಫ್ನ ಲಾಸ್ಟ್ ಟೈಮ್, ಈ ಚಾನಲ್ ನಾನು ಲಾಸ್ಟ್ ಟೈಮ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನಂದು ಜೀವನ ಎಕ್ಸ್ಪ್ಲೇನ್ ಮಾಡಂಗಿಲ್ಲ. ಸಿಂಪಲ್ ಟೆಕ್ನಿಕ್ ಹಾಕ್ರಿ. ಇದೇ ಟೈಪ್ ನಿಮ್ಗೆ ಏನಾರ ಇನ್ನೂ ಕೇಳ್ಬೋದು ಅವರು. ಏನು ಕೇಳ್ಬೋದು? x⁴ ಪ್ಲಸ್ 1/x⁴ ಕೇಳ್ಬೋದು. ಅವಾಗ ಸೇಮ್ ಏನಿಲ್ಲ, ಇಲ್ಲೇನು ಇದನ್ನ ಮೈನಸ್ ಮಾಡೋದಿಲ್ಲ, ಇಲ್ಲಿ ಸ್ಕ್ವೇರ್ ಮಾಡ್ಕೊಳ್ಳೋದು, ಅದೆಷ್ಟು ಬಂದಿರುತ್ತಲ್ಲ ಅದ್ರದ್ದು -2 ಮಾಡೋದು. ಸಿಂಪಲ್ ಲಾಜಿಕ್ ಐತಿ, ಏನು ಮಾಡೋ ಅವಶ್ಯಕತೆ ಇಲ್ಲ. ಸಿಂಪಲ್ ಐತಿ, ಟಿಕ್ ಹಾಕೋದು ಹೋಗೋದು. ಇದು ನೋಡ್ರಿ ಏನೈತೆ ಪ್ರಶ್ನೆ ಮುಂದೆ. ಒಂದು ವೃತ್ತದ ತ್ರಿಜ್ಯ 10% ಹೆಚ್ಚಿಸಿದ್ದಾರೆ, ಅದರ ವಿಸ್ತೀರ್ಣ ಎಷ್ಟು? ಸಿಂಪಲ್ ಕ್ವಶನ್ ಐತಿ, ಟೇಕ್ ಹಾಕೋದೈತಿ, ಹೋಗೋದೈತಿ. ಬಟ್ ನಿಮಗೆ ಇದನ್ನ ಹೆಂಗ್ ಮಾಡಿಪ್ಪ ಅದು ಗೊತ್ತಾಗಿಲ್ಲ ಅಂದ್ರೆ ಏನ್ ಮಾಡಕ್ ಬರಂಗಿಲ್ಲ. ನೀವು ಪ್ರಾಕ್ಟೀಸ್ ಮಾಡಿಲ್ಲ, ನೀವು ಪ್ರಾಕ್ಟೀಸ್ ಭಾಳ ಮಾಡ್ಬೇಕಿನ, ಭಾಳಲ್ಲ ಸ್ವಲ್ಪ ಮಾಡೋ ಪ್ರಾಕ್ಟೀಸ್ನ. ಏನ್ ಮಾಡಿ ನೋಡ್ರಿ, ಸಿಂಪಲ್ ಐತಿ. ಏನಂದಾನ, ನಾ ಏನ್ ಮಾಡ್ತೀನಿ ಗೊತ್ತ, ಜೋಶ್ ಬಂದ್ಬಿಡ್ತಾಂಗ ಒಮ್ಮೆ ಲೆಕ್ಕ ಮಾಡ್ತೀನಿ, ಪಟ್ 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 ಮಾಡ್ಬೇಕಂತೀರಿ, ಹಂಗೆ ಮಾಡ್ಬಿಡ್ತೀನಿ. ಕೆಲವೊಮ್ಮೆ ಏನಂದಾರ, ಏರಿಯಾ ಕೇಳ್ಯಾರ. ಏರಿಯಾನ ಅಂದ್ರಲ್ಲ ವಿಸ್ತೀರ್ಣ πr². ಮೊದಲ ಎಷ್ಟಿತ್ತು? πr² ಎಷ್ಟಿತ್ತು? ಅಷ್ಟೇ ಇತ್ತು. ಏನಾಗತ್ತೈತಿ? 10% ಹೆಚ್ಚು ಮಾಡತ್ತಾರ. 10% ಅಂದ್ರೆ ಎಷ್ಟು? 1.1 ಪೈ ಆರ್ದಲ್ಲಿ 1.1 ಆಗತೈತಿ. ಹೋಲ್ ಸ್ಕ್ವೇರ್ ಆಗತೈತಿ. 1.1 ಹೋಲ್ ಸ್ಕ್ವೇರ್ ಎಷ್ಟು? πr² ಇತ್ತು. ಇದು ಹಿಂಗ ಆಗ್ಬೇಕಿದೆ ಆಕ್ಚುಲಿ. ಇದು ಈಕ್ವಲ್ ಟು ಸಿಂಬಲ್ ಅಲ್ಲಿ ಇದೆ, ಈಕ್ವಲ್ ಟು ಸಿಂಬಲ್ ಆಗ್ಬಾರ್ದ ಇಲ್ಲಿ. ಪೈ ಐತಿ. 1.1 ಸ್ಕ್ವೇರ್ ಆಗುತ್ತೆ, 11 ಸ್ಕ್ವೇರ್ 1.21 ಆಗುತ್ತಾ? ಏನಾಯ್ತು? 1 ಇದ್ದಿದ್ದ 1.21 ಆಗತೈತಿ. ಎಷ್ಟು ಹೆಚ್ಚಾಗತೈತಿ? 0.21 ಹೆಚ್ಚಾಗತೈತಿ. 0.21 ಹೆಚ್ಚಂದ್ರೆ ಎಷ್ಟು? 21% ಹೆಚ್ಚಾಗತೈತಿ. ಸೊ ಇದನ್ನ ಮಾಡೀನಿ, ಸಿಂಪಲ್ ಐತಿ. ನಿಮ್ಗೆ ಇದು ಅರ್ಥ ಆಗಿಲ್ಲ ಅಂದ್ರೆ ಇದು ಅರ್ಥ ಆಗಿಲ್ಲ ಅಂದ್ರೆ ನೋಡ್ರಿ, 100 ಇದ್ದಿದ್ದ 111 ಆಕೈತಿ. ಹಂಗ್ ಮಾಡ್ರು. ಸಿಂಪಲ್ ಕ್ವಶನ್ ಐತಿ, ಅರ್ಥ ಆಗಿದೆ ಅನ್ಕೋತೀನಿ. ಸುಮ್ಮನೆ 100 ಮಾತ್ರ ಒಂದ ಕ್ವಶನ್ 20 ಎಕ್ಸ್ಪ್ಲೇನ್ ಮಾಡೋದು ಅವಶ್ಯಕತೆ ಇಲ್ಲ. ಸಿಂಪಲ್ ಐತಿ, ಏನ್ ಮಾಡಿಲ್ಲ ಇಲ್ಲಿ. ಇದನ್ನ ನೋಡ್ರಿ, ಸೇಮ್ ಏನಿಲ್ಲ. ಇದು ಇಲ್ಲಿ ಸೇಮ್ ಏನ್ ಮಾಡಿಲ್ಲ. 100 ಇದ್ದು 111 ಆಗೈತಿ. ಒಂದ್ ಇದು 10% ಹೆಚ್ಚಾಗೈತಿ. 6 ತ್ರಿಜ್ಯ 10% ಆಗೈತಿ. ಸೊ 10% ನೀವು ಜಾಸ್ತಿ ಮಾಡ್ಕೋರಿ, ಅದನ್ನ ಪರ್ಸೆಂಟೇಜ್ ಆಗೈತಿ ಕಂಡಿಡಿರಿ. ಅಷ್ಟು ಸಿಂಪಲ್ ಐತಿ. ಮೊದಲ 50 ನೈಸರ್ಗಿಕ ಸಂಖ್ಯೆಗಳ ಸರಾಸರಿ ಎಷ್ಟು? ನೈಸರ್ಗಿಕ ಅಂದ್ರಲ್ಲ, ಇನ್ನೊಂದೇನ್ ಗೊತ್ತಾನು, ಕ್ವಶನ್ನಾಗ ಕೆಲವೊಮ್ಮೆ ನೈಸರ್ಗಿಕ ತರ, ಕೆಲವು ಪೂರ್ಣ ಸಂಖ್ಯೆ ತರ. ಪೂರ್ಣ ಸಂಖ್ಯೆ ಇದ್ದಾಗ ಸ್ವಲ್ಪ ಲಕ್ಷ ಇರ್ಬೇಕು. ಈಗ ನೈಸರ್ಗಿಕ ಅಂದ್ರೆ ಎಷ್ಟು? 51 ಪ್ಲಸ್ 2 59 ಸಾಕು. n+1/2 ಎಷ್ಟಾಗುತ್ತಾ? 50 ಪ್ಲಸ್ 1/2 25.5 ಆಗುತ್ತಾ? ಫಾರ್ಮುಲಾ ಐತಿ. ಇದು ನಿಮ್ಗೆ ನೆನಪಿಲ್ಲ ಅಂದ್ರೆ ಏನ್ ಮಾಡಕ್ ಬರಂಗಿಲ್ಲ. ನೆನಪಿಲ್ಲ ಅಂದ್ರೂ ಒಂದ್ಸಲ ಮಾಡಿಸೇ ಬಿಡ್ತಾರೆ. ಮತ್ತೆ ಅಣ್ಣ ನಮ್ಗೆ ಗೊತ್ತಿಲ್ಲ ಅಣ್ಣ ಅಂದ್ಬಿಡ್ತೀರಲ್ಲ, ಏನ್ ಮಾಡಕ್ ಬರಂಗಿಲ್ಲ. ಫಸ್ಟ್ ಟರ್ಮ್ 1
ಲಾಸ್ಟ್ ಟರ್ಮ್ 50 n/2 ಹಂಗೆ ಮಾಡ್ತೀರಿ ಫಸ್ಟ್ 1 + 5 50 ಇದೇನಾ ಏನಾದ್ರು ಎಷ್ಟೈತೆ 50 ಐತಿ 50 ಇಂಟು 51/50 ಹೌದು /2 ಇಲ್ಲಿ n/2 ಇತ್ತಲ್ಲ ಗೊತ್ತಾಯ್ತು 55 ಕ್ಯಾನ್ಸಲ್ ಆಗುತ್ತಾ 2 50 ಎಷ್ಟು ಆಗುತ್ತೆ 25.5 ಆಗುತ್ತಾ ನೀವು ಹೆಂಗೆ ಮಾಡ್ರೆ ಆನ್ಸರ್ ಸೇಮ್ ಬರುತ್ತಾ ಬಟ್ ಇಂಥ ಸಿಕ್ಕ ಸಣ್ಣ ಬಿಟ್ಟ ಕ್ವಶನ್ ನಿಮ್ಗೆ ಫಾರ್ಮುಲಾ ಗೊತ್ತಿತ್ತು ಅಂದ್ರೆ ಎಕ್ಸಾಮ್ ಈಸಿ ಆಗುತ್ತೆ ಎಲ್ಲ ಕ್ವಶನ್ ಹಿಂಗೆ ಬಿಡಿಸೋದು ಕೂತೀನಿ ಅಂದ್ರೆ ಅಲ್ಲಿ ಎಕ್ಸಾಮ್ದಾಗ ನಿಮ್ಗೆ ಶಿಕ್ಷಣ ಟೈಮ್ ಇರಂಗಿಲ್ಲ ಟೈಮ್ ಕಮ್ಮಿ ಇರುತ್ತೆ ಸೊ ಹಂಗೆ ಕಮ್ಮಿ ಟೈಮ್ ಇರ್ಬೇಕಾದ್ರೆ ನೀವು ಈಸಿಯಾಗಿ ಮಾಡ್ಕೋಬೇಕಂದ್ರೆ ನಿಮಗೆ ಕೆಲವೊಂದು ಫಾರ್ಮುಲಾ ನೆನಪಿರ್ಬೇಕು ಬರೀ ಎಲ್ಲ ಕಡೆ ಟ್ರಿಕ್ ಅಲ್ಲ ಕೆಲವೊಂದು ಫಾರ್ಮುಲಾ ಇದ್ರೆ ಸಾಕು ಭಾಳ ಈಸಿಯಾಗಿ ಮುಗಿತಾ ಕ್ವಶನ್ ಸರಿ ಮುಂದಿನ ಪ್ರಶ್ನೆ ನೋಡ್ರಿ ಏನೈತೆ 2/50 3/40 4/30 ಓಕೆ ಬರ್ಬೋದು 2/50 3/40 4/30 5/20 ಅಂದಾರ ಅತಿ ದೊಡ್ಡ ಸಂಖ್ಯೆ ಯಾವುದು ಕೇಳ್ಯಾರ ಇದ್ರ ಅತಿ ದೊಡ್ಡ ಸಂಖ್ಯೆ ಹೆಂಗೆ ಕಂಡಿಡಿತೀರಿ ನೀವು ಇದು 2/50 ಐತಿ ಇದು 3/40 ಐತಿ ಇದು 4/30 5/20 ಐತಿ ಇವೆಲ್ಲ ಸೇಮ್ ಇದ್ದವ್ರನ್ನ ಕಂಡಿಬೋದೈತಿ ಯಾವ ಸಂಖ್ಯೆ ಇದ್ರೆ ಮಾಡ್ತೀನಿ ಬಟ್ ಇಲ್ಲಿ ಸೇಮ್ ಸಂಖ್ಯೆನೇ ಇಲ್ಲ ಹೆಂಗೆ ಮಾಡ್ತೀರಿ ಸಿಂಪಲ್ ಏನು ಮಾಡ್ತೀನಿ ಗೊತ್ತಾನು ಎಲ್ಲ ಏನು ಪವರ್ ಅಲ್ಲ ಎಲ್ಲ ಪವರ್ ಡಿವೈಡ್ ಮಾಡ್ತೀನಿ ಸೊ ನೀವು ಪವರಿಗೆ ಸೇಮ್ ನಂಬರ್ಲಿ ಗುಣಿಸ್ರಿ ಸೇಮ್ ನಂಬರ್ ಭಾಗಿಸ್ರಿ ನಿಮಗೆ ಸಿಗೋ ವ್ಯಾಲ್ಯೂ ಸೇಮ್ ಸಿಗಂಗಿಲ್ಲ ಬೇರೆ ಸಿಗುತ್ತಾ ಬಟ್ ನಿಮ್ಗೆ ಗೊತ್ತಾಗುತ್ತಾ ಏನಾಗುತ್ತಾ 2/5 ಆಗುತ್ತಾ 3/4 ಆಗುತ್ತಾ 4/3 ಆಗುತ್ತಾ 5/2 ಆಗುತ್ತಾ ಎಷ್ಟು ಆಗುತ್ತೆ ನೋಡ್ರಿ ಎರಡೆಲ್ಲ ಕಡೆ ಅಗಲೆಂಟು 30 ಆಗುತ್ತಾ ಎಲ್ಲ ಕಡೆ ಅಗಲೆಂಟು 30 ಕರೆಕ್ಟ್ ಆಗುತ್ತೆ 27 81 16 64 5 20 ಯಾವ್ದು ಹೆಚ್ಚೈತಿ 81 ಹೆಚ್ಚೈತಿ ಅಂದ್ರೆ 3/40 ನನಗೆ ಎಕ್ಸಾಕ್ಟ್ ವ್ಯಾಲ್ಯೂ ಗೊತ್ತಿಲ್ಲ ನನಗೆ ಎಕ್ಸಾಕ್ಟ್ ವ್ಯಾಲ್ಯೂ ಅವ್ರು ಕೇಳಿಲ್ಲ ನಾನು ಕೇಳಿದ ಅತಿ ಹೆಚ್ಚು ವ್ಯಾಲ್ಯೂ ಕೇಳ್ಯಾರ ಸೊ ಸಿಂಪಲ್ ಏನು ಮಾಡ್ತೀನಿ ನಾ ಪವರ್ನ ಒಂದು ಯಾವ್ದಾದ್ರು ಸೇಮ್ ನೋಡಿ ಡಿವೈಡ್ ಮಾಡ್ಕೊತೀನಿ ಡಿವೈಡ್ ಮಾಡ್ಕೊಂಡ್ರೆ ನಮ್ಗೆ ಯಾವ ನಂಬರ್ ಜಾಸ್ತಿ ಬರುತ್ತೆ ಅದೇ ನಂಬರ್ ಜಾಸ್ತಿ ಇರುತ್ತೆ ಅಷ್ಟು ಸಿಂಪಲ್ ಕಾನ್ಸೆಪ್ಟ್ ಹಚ್ಚಿ ಹೊಂಟೀನಿ ಸರಿ ಮುಂದಿನ ಪ್ರಶ್ನೆ ನೋಡ್ರಿ ಏನಾಗುತ್ತೆ ಎ ಮತ್ತು ಬಿ ಒಂದೇ ಸಮಯದಲ್ಲಿ ಪಿ ನಿಂದ ಕ್ಯೂಗೆ ಪ್ರಯಾಣ ಆರಂಭಿಸುತ್ತಾರೆ ಒಬ್ಬ ಎ ಇರ್ತಾನ ಒಬ್ಬ ಬಿ ಇರ್ತಾನ ಒಂದು ಪಿ ಇರುತ್ತ ಒಂದು ಕ್ಯೂ ಇರುತ್ತ ಇಬ್ಬರು ಪ್ರಯಾಣ ಬೆಳೆಸ್ರಿಪ್ಪ ಮುಂದ ಕ್ಯೂ ತಲುಪಿದ ನಂತರ ಬಿ ತಕ್ಷಣ ಹಿಂದಿರುಗುತ್ತಾನೆ ಪಿ ತರ ಯಾವ ಹಿಂದಿರ್ತಾನ ಕ್ಯೂ ತಲುಪಿದ ನಂತರ ಬಿ ಇದಾವ್ ಹಿಂದಿರ್ತಾನ ಓ ಇಬ್ರು ಒಂದ ಕಡೆ ಅದಾರ ಫಸ್ಟ್ ಒಂದ ಕಡೆ ಅದಾರ ಇಬ್ರು ಹೊಂಟಾರ ಸೊ ಬಿ ಫಸ್ಟ್ ಹೊಂಟಾನ ಬಿ ಹೋಗಿ ಹೊಳೆ ಬರತಾನ ಈಗ ಬಿ ಓಕೆ ದಾರಿಯಲ್ಲಿ ಕ್ಯೂ ನಿಂದ 12 ಕಿಲೋಮೀಟರ್ ದೂರದಲ್ಲಿ ಏನು ಭೇಟಿ ಆಗುತ್ತೆ ಓಕೆ ಇವ್ ಹೋಗಿ 12 ಕಿಲೋಮೀಟರ್ ದೂರಕ್ಕೆ ಏನ್ ಭೇಟಿ ಹಾಕೋಣ ಸೊ ಇವ್ ಬಿ ಇದ್ದಾವ ಅಲ್ಲಿ ಹೋಗಿ ವಾಪಸ್ ಬರತಾನ ಅವಾಗ ಏನ 12 ಕಿಲೋಮೀಟರ್ ದೂರ ಭೇಟಿ ಹಾಕೋಣ ಪಿ ಮತ್ತು ಕ್ಯೂ ನಿಂದ ದೂರ 60 ಕಿಲೋಮೀಟರ್ ಓಕೆ ಒಟ್ಟು 60 ಕಿಲೋಮೀಟರ್ ಐತಿ ಸರಿ ದೊಡ್ಡ ಕ್ವಶನ್ ಕಂಡುಬಿಟ್ಟು ದೊಡ್ಡದೈತಿ ಎನ ವೇಗ ಬಿಗಿಂತ 20 ಕಿಲೋಮೀಟರ್ ಕಡಿಮೆ ಇದ್ದರೆ ಬಿನ ವೇಗ ಎಷ್ಟು ಓಕೆ ನೋಡೋಣ ಇಬ್ಬರಿಗೂ ಡಿಫ್ರೆನ್ಸ್ ಎಷ್ಟೈತಿ ಒಟ್ಟು 60 ಐತಿ ಬಿ ನಾವು 60 ಹೋಗಿ 12 ಬಂದಾನ ಸೊ ಬಿದ ಎಷ್ಟೈತಿ 60 ಹೋಗೋದು 12 ಹೊಳ್ಳಿ ಬರೋದು ಏದೆಷ್ಟೈತಿ ಇನ್ನ 12 ಹೋಗ್ಬೇಕವ ಇನ್ನ 12 ಹೋಗ್ಬೇಕವ ಎಷ್ಟಾಗುತ್ತಾ ಬಿ ಟೋಟಲ್ 72 ಕಿಲೋಮೀಟರ್ ಅಡ್ಡಾಡ್ಯಾನ ಏದ 40 ಕಿಲೋಮೀಟರ್ ಅಡ್ಡಾಡ್ಯಾನ ಓಕೆ ಮುಂದಿನ ಮಾಡ್ಬೋದು ಎ ಬೈ ಬಿ ರೇಷಿಯೋ ತೆಗೆನು ಅಂತ 72/48 ಯಾವ ಅಂಕಿಲೆ ಬಾವಕ್ಕವ 12 6 72 4 48 2 3 2 2 4 ಸೊ 3/2 ರೇಷಿಯೋ ಬರುತ್ತಾ ಸರಿ ಸಿಕ್ತಲ್ಲ ಮುಂದೆ ನನಗೇನು ಬೇಕು ಇಬ್ಬರು ವ್ಯತ್ಯಾಸ ಎಷ್ಟು ಹೇಳ್ಯಾರ ಎಷ್ಟು ಹೇಳಿದ್ರಲ್ಲಿ 20 ಹೇಳ್ಯಾರ ಎಷ್ಟೈತಿ ಟೈಮ್ ಡಿಸ್ಟೆನ್ಸ್ ಎಷ್ಟೈತಿ ಬಿಗಿಂತ ಹೆಚ್ಚೈತಿ ಸೊ ಎಷ್ಟಾಗುತ್ತಾ ಬಿ 40 ಅಂದ್ರೆ 60 ಆಗುತ್ತಾ ಬಿದ ಕೇಳಾರಲ್ಲ ಏದು ಕೇಳಾರ ಮತ್ತ ಬಿನ ವೇಗ 60 ಕಿಲೋಮೀಟರ್ ಪ್ರತಿ ಗಂಟೆ ಸಿಂಪಲ್ ಸ್ವಲ್ಪ ನೋಡಕ್ ನಿಮ್ಗೆ ಭಾಳ ಲಾಜಿಕ್ ಐತಿ ನಂಗೆ ಗೊತ್ತೈತಿ ಕೆಲವ್ರು ಅರ್ಥ ಆಗಿರಂಗಿಲ್ಲ ಅರ್ಥ ಇಲ್ಲ ಅಂದ್ರೆ ಒಂದ್ಸಲ ವಿಡಿಯೋ ಹಿಂದೆ ವಾಪಸ್ ನೋಡ್ರಿ ಏನ್ ಮಾಡಕ್ ಬರಂಗಿಲ್ಲ ನಾ ಡಿಸ್ಟೆನ್ಸ್ನ ಸ್ಪೀಡಿಗೆ ಕನ್ವರ್ಟ್ ಮಾಡ್ಕೊಂಡು ಅಷ್ಟು ಸಿಂಪಲ್ ಸರಿ ಮುಂದಿನ ಪ್ರಶ್ನೆಗೆ ಹೋಗೋಣ ಅಂತ ಸ್ವಲ್ಪ ಕ್ವಶನ್ ಟ್ರಿಕ್ ಐತಿ ಆ ಕ್ವಶನ್ ಟ್ರೈ ಮಾಡ್ರಿ ಅರ್ಥ ಏನಾದ್ರು ಹೇಳ್ರಿ ಇನ್ನೊಮ್ಮೆ ಸಾಲ್ವ್ ಮಾಡ್ಬೇಕಾ ಬೇಡಲ್ಲ ಆಯ್ತು ಸರಿ ಮುಂದಿನ ಪ್ರಶ್ನೆಗೆ ಹೋಗೋಣ ಅಂತ ಸಿಂಪಲ್ ನಾ ಒಂದು ಮಾತು ಹೇಳಿ ನೀವು ಯಾವ್ದೋ ಕ್ವಶನ್ ತೊಗೊಂಡ್ರು ನೀವು ರೇಷಿಯೋ ಅಂಡ್ ಪ್ರಪೋರ್ಷನ್ ಚಾಪ್ಟರ್ ಪರ್ಫೆಕ್ಟ್ ಹೆಂಗೆ ಹೇಳ್ಬೇಕತ್ತನ ನೀವು ಇಡೀ ಯಾವ ಮ್ಯಾಥ್ಸ್ ಒಳಗೆ ನೀವು ಯಾವ್ದೋ ಪಾಠ ಮಾಡಕ್ ಹೋಗ್ರಿ ಸ್ಟ್ಯಾಟಿಸ್ಟಿಕ್ಸ್ ಹಿಡ್ಕೊಂಡು ಸಿಂಪಲ್ ಹಿಡ್ಕೊಂಡು ಕಾಂಪೌಂಡ್ ಹಿಡ್ಕೊಂಡು ಟೈಮ್ ಡಿಸ್ಟೆನ್ಸ್ ಪರ್ಸೆಂಟ್ ಎಲ್ಲ ಚಾಪ್ಟರ್ ನಿಮ್ಗೆ ರೇಷಿಯೋ ಪ್ರಪೋರ್ಷನ್ ಪರ್ಫೆಕ್ಟ್ ಬರ್ತಿದ್ರೆ ಎಲಿಗೇಷನ್ ಮಾತ್ರ ಬರ್ತಿತ್ತಂದ್ರೆ ಆ ಒಂದು ಚಾಪ್ಟರ್ ನೀವು ಎಲ್ಲ ಚಾಪ್ಟರ್ಗಳನ್ನು ಈಸಿಯಾಗಿ ಮಾಡ್ಕೋಬಹುದು ಸರಿ ಮುಂದಿನ ಪ್ರಶ್ನೆ ನೋಡ್ರಿ ಮ್ಯಾನ್ ಸೆಲ್ಸ್ ಓಕೆ ಒಬ್ಬ ವ್ಯಕ್ತಿ 2 ವಸ್ತುಗಳನ್ನು ತಲಾ 900 ಮಾರುತ್ತಾನೆ ಒಂದರ ಮೇಲೆ 15% ಲಾಭ ಇನ್ನೊಂದರ ಮೇಲೆ 10% ನಷ್ಟವಾದರೆ ಅವನ ಒಟ್ಟು ಲಾಭದ ನಷ್ಟದ ಮೊತ್ತ ರೂಪಾಯಿಗಳು ಎಷ್ಟು ಇದಕ್ಕೆ ನಾ ಒಂದು ಟ್ರಿಕ್ ಆಗಲೇ ಹೇಳಿನಿಪ್ಪ ಮುಂಚೆನ ಆ ಟ್ರಿಕ್ ಮಾತು ಹೇಳ್ಬೇಕಂದ್ರೆ ನಂಗೆ ಇಷ್ಟ ಆಗಂಗಿಲ್ಲ ಆಗಲತ್ತಲ್ಲ ಹೇಳ್ತೀನಿ ಏನು ಸಮಸ್ಯೆ ಇಲ್ಲ ಯಾವುದೊಂದು ವಸ್ತುದ ಮಾರಾಟ ಬೆಲೆ ಸೇಮ್ ಇದ್ದು ಒಂದೇ% ಹಾನಿ ಅದೇ % ಲಾಭ ಆಗತ್ತಿತ್ತಂದ್ರೆ
ಒಟ್ಟು ಲಾಭ ಅಥವಾ ಹಾನಿ ಎಕ್ಸ್ ಸ್ಕ್ವೇರ್ ಬೈ 100 ಆಗಿರುತ್ತೆ. ಲಾಭ ಆಗೋದು ಹಾನಿ ಆಗುತ್ತೆ, ಸೊ ಯಾವತ್ತಿಗೂ ಹಾನಿನೇ ಆಗುತ್ತೆ, ಲಾಭ ಆಗಕ್ಕೆ ಚಾನ್ಸ್ ಇಲ್ಲ. ಮಾರಾಟ ಬೆಲೆ ಒಂದೇ ಐತಿ, ಅದೇ ಸೇಮ್ ಪರ್ಸೆಂಟ್ ಲಾಭ ಆಗತ್ತಿ, ಸೇಮ್ ಪರ್ಸೆಂಟ್ ಹಾನಿ ಆಗತ್ತೈತಿ, ಅಂದ್ರೆ ಯಾವತ್ತಿಗೂ ಲಾಭ ಆಗಂಗೇ ಇಲ್ಲ. ನೀವು ಹಂಗಿಂತ ಮಾರಕತ್ರ ಮಾರಕ ಹೋಗ್ರಿ, ನಿಮ್ಗೆ ಲಾಭ ಆಗಲ್ಲ, ಹಾನಿ ಆಕೈತಿ. ಹಾಗಾಗಿ ಹಾನಿ ಆಕೈತಿ. ಸೊ ಎಷ್ಟು ಪರ್ಸೆಂಟ್ ಹಾನಿ ಆಕೈತಿ? ಎಕ್ಸ್ ಸ್ಕ್ವೇರ್ ಬೈ 100 ಫಾರ್ಮುಲಾ ಎಂದು ಕಂಡ್ಯಾಕ ಎಷ್ಟು ಪರ್ಸೆಂಟ್ ಹಾನಿ ಐತೆ ಅಂತ ಕಂಡ್ಯಾಕ. ಎಕ್ಸ್ ಅಂದ್ರೆ ಏನು? ಇಲ್ಲ ಕೊಟ್ಟಿರ್ತಾರಲ್ಲ ಯಾವ ಪರ್ಸೆಂಟೇಜ್ ಲಾಭ ಅಥವಾ ಹಾನಿ ಆಗೋದಿಲ್ಲ, ಅದು ಎಕ್ಸ್ ಸ್ಕ್ವೇರ್ ಎಷ್ಟು? 15 ಸ್ಕ್ವೇರ್ ಎಷ್ಟು? 225 ಬೈ 100. ಸೊ ಎಷ್ಟಾಗುತ್ತಾ? 2.25% ನಷ್ಟ ಅಥವಾ ಹಾನಿ ಆಗತೈತೆ ಅವಂಗ. ಅಂದ್ರೆ ಏನ್ ಕೇಳ್ಯಾರ ನಮ್ಮ ಕ್ವಶನ್? ಪರ್ಸೆಂಟೇಜ್ ಕೇಳ್ಯಾರ, ಏನ್ ಕೇಳ್ಯಾರ? ಓಕೆ, ರೊಕ್ಕದಾಗ ಕೇಳ್ಯಾರ. ಸೊ ಏನ್ ಮಾಡ್ಬೇಕು? ಸಿಂಪಲ್ ಆಗಿ 2.25% ಸಿಕ್ತಲ್ಲ, ಅದಕ್ಕೆ ನಾ ಅದಕ್ಕೆ ಇದನ್ನ ಮಾಡ್ಬಿಡ್ತೀನಿ ಅಷ್ಟೇ. 2.25% ಹಾನಿ ಆಗತೈತಿ. ಏನೈತಿ? ಎಲ್ಲೈತಿ? 9,108ನ್ನ ನೀವು ಅದನ್ನ ಕಂಡಿಡಿರಿ. 2.25% ನಷ್ಟ ಆಗತೈತಿ. ಹಂಗಿದ್ರ ಎಲ್ಲ ನಾ ಮಾಡ್ರಿ, ಹಂಗ ಎಕ್ಸಾಮ್ಸ್ ಐತಿ, ನೀವು ಸ್ವಲ್ಪ ಕೆಲಸ ಮಾಡ್ಬೇಕಲ್ಲ, ಸ್ವಲ್ಪ ಕೆಲಸ ಮಾಡ್ರಿ. ಏನ್ ಕೆಲಸ ಮಾಡ್ತೀರಿ? 2.25% ನಷ್ಟ ಆಗತೈತಿ. ಹಂಗಿದ್ರ ಅವಂಗ ಆಗತ್ತಿದ್ ಲಾಸ್ ಎಷ್ಟದ ನೀವು ಕಂಡಿಡಿರಿ. ನಾ ಮುಂದಿನ ಪ್ರಶ್ನೆ ಮಾಡ್ತೀನಿ ಅನ್ಕಮಟ. ಈ ಸದ ಮಾಡ್ಬೇಡ್ರಿ, ವಿಡಿಯೋ ಸ್ಟಾಪ್ ಮಾಡಿ ಸದ ಮಾಡೋದ್ರ ಮಾಡ್ರಿ, ಅಥವಾ ಆಮೇಲೆ ಮಾಡೋದು ನಿಮ್ ಇಷ್ಟ, ಯಾವ ಮಾಡ್ತೀರಿ ಮಾಡ್ರಿ. ಸದ್ಯಕ್ಕೆ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ ಅಂತ. x⁴ ಪ್ಲಸ್ 1/x⁴ ಇದು ನಾನು ಹೇಳಲ್ಲ, ಅಂದ್ರೆ ನಾ ಸೀದಾ ಬಿಡಿಸ್ಬಿಟ್ಟೆ ಈ ಸಲ. ಓಕೆ 64 ಮೈನಸ್ 12 50. ನಾ ಮುಗಿತಾ ಇಷ್ಟೇ ಆನ್ಸರ್ ಹಾಕೋದೊಳತ್ತಿಂದ. ಅವ್ರು ಇಲ್ಲಿ ಆಕ್ಚುಲಿ x³ ಪ್ಲಸ್ 1/x x ಪ್ಲಸ್ 1/x ಅನ್ಕೊಂಡ ಟಿಕ್ ಹಾಕಿ ಬರತ್ತೀನಿ. ಓಕೆ ಬಸ್ ಎಷ್ಟು ಎಲ್ಲಿ ಐತದ? ಮೈನಸ್ 12 ಎಷ್ಟು ಆಯ್ತು? 52 ಆಯ್ತು. ಆನ್ಸರ್ ಗೊತ್ತು, ಬಟ್ ಹೆಂಗ್ ಗೊತ್ತೆ ಆನ್ಸರ್? ಆ ಸಲ ಎಕ್ಸ್ಪ್ಲೇನ್ ಮಾಡಿನಿ, ಇನ್ನೊಂದ್ಸಲ ಲಾಸ್ಟ್ ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡಂಗಿಲ್ಲ ಇದಕ್ಕೆ ಆದ್ರೆ. ನಿಮಗೆ x ಪ್ಲಸ್ 1/x² ಪ್ಲಸ್ 1/x², ನಿಮ್ಗೆ ಆಲೆ ಗೊತ್ತೈತಲ್ಲ. ಸೊ ಏನೇ ಮಾಡ್ತಾನೆ, ಇದ್ರ ಹೋಲ್ ಸ್ಕ್ವೇರ್ ಮಾಡ್ತಾನೆ. ಅರ್ಥ ಅದು? ಏನ್ ಬರುತ್ತಾ? x⁴ ಪ್ಲಸ್ 1/x⁴ ಪ್ಲಸ್ 2 ಇಂಟು 1/x² ಇಂಟು x² ಬರುತ್ತಾ. ಸೊ x² ಕ್ಯಾನ್ಸಲ್ ಆಗುತ್ತಾ. ಸೊ ಇದು 0, ಇದು ಇನ್ನೂ ಬರಂಗಿಲ್ಲ. ಸೊ ಎರಡಷ್ಟೇ ಇಂಪಾರ್ಟೆಂಟ್. ಏನಂದಾರ ನಮಗಿದೆ? x⁴ ಪ್ಲಸ್ 1/x ಇದನ್ನ ಕೊಟ್ಟಾರ. x⁴ ಪ್ಲಸ್ 1/x⁴ ಅಂದಾರ. ಏನಂದಾರ? ಪ್ಲಸ್ 2 ಅಂದ್ರೆ x² ಪ್ಲಸ್ 1/x² ಹೋಲ್ ಸ್ಕ್ವೇರ್ ಆಗುತ್ತಾ. ಸೊ ಇಲ್ಲಿ ಪ್ಲಸ್ 2 ಐತಿ, ಇಲ್ಲಿ 194 ಐತಿ. 194 ಪ್ಲಸ್ 2 ಎಷ್ಟು? 196 ಏನೈತಿ? ಇಲ್ಲಿ ಸ್ಕ್ವೇರ್ ಐತಿ, ಇಲ್ಲಿ ಸ್ಕ್ವೇರ್ ರೂಟ್ ಹಾಕ್ರಿ ಎಷ್ಟು ಬರುತ್ತಾ? 14 ಆಗುತ್ತಾ. ಅದ್ರ ಏನ್ ಸಿಗ್ತಾನೆ ಈಗ? x² ಪ್ಲಸ್ 1/x² ಅಂದ್ರೆ 14 ಸಿಕ್ತು. ನಮಗೆ ಗೊತ್ತೈತಲ್ಲ, ಏನ್ ಗೊತ್ತೈತಿ? ಸೇಮ್ ಇದೇ ಟೈಪ್ ಏನ್ ಗೊತ್ತೈತಿ ನಮಗ? x ಪ್ಲಸ್ 1/x ಹೋಲ್ ಸ್ಕ್ವೇರ್ ಈಕ್ವಲ್ ಟು x ಪ್ಲಸ್ 1/x ಪ್ಲಸ್ 2 ಐತಿ. ಸೊ x² ಪ್ಲಸ್ ಏನ್ ಮಾಡ್ಬೇಕು ನಾವು? x² ಪ್ಲಸ್ 1/x² ಪ್ಲಸ್ 2 ಐತಿ. x² ಪ್ಲಸ್ 1/x² ಈಕ್ವಲ್ ಟು 14 ಐತಿ. 14 ಪ್ಲಸ್ 2 16. ಈ ಸ್ಕ್ವೇರ್ ಇಲ್ಲಿ ಬಂದ್ರೆ ರೂಟ್ ಆಗುತ್ತಾ, 4 ಆಗುತ್ತಾ. ಸೊ ನನಗೆ ಏನ್ ಸಿಕ್ತೀಗ? ಏನ್ ಸಿಕ್ತ ನನಗೆ? ಎಲ್ಲ ಅಕ್ಷುನಂತ ಎಲ್ಲ ಅರ್ಥ ಆಯ್ತಲ್ಲ? ಅರ್ಥ ಇಲ್ಲ ಅಂದ್ರೆ ಸ್ವಲ್ಪ ಸ್ಟಾಪ್ ಮಾಡ್ರಿ, ನೋಡ್ರಿ, ನಂಗೆ ಅಡ್ಜಸ್ಟ್ ಮಾಡ್ಕೊರಿ, ಜರ ಬಡ ಹೇಳ್ತೀನಿ. ಸ್ವಲ್ಪ ಹೇಳೋ ಶೈಲಿ ಸ್ವಲ್ಪ ಸ್ಪೀಡ್ ಐತಿ, ಅರ್ಥ ಆಗುತ್ತೆ ಅನ್ಕೊಂತೀನಿ. ಏನ್ ಗೊತ್ತ ನನಗೀಗ? x ಪ್ಲಸ್ 1/x ಈಕ್ವಲ್ ಟು ಎಷ್ಟು ಬಂದಿತ್ತು? 4 ಬಂದಿತ್ತು. ಓಕೆ 4 ಬಂದಿತ್ತಲ್ಲ. ಏನು ನನಗೆ x³ ಪ್ಲಸ್ 1/x³ ಈಕ್ವಲ್ ಟು ಏನದ ಇದೇನು ಬಂದಿರ್ತಲ್ಲ a³ ಮೈನಸ್ 3. ಇದ ಫಾರ್ಮುಲಾ ಏನಪ್ಪ ಕಂಡಿಡಾಕ? x ಪ್ಲಸ್ 1/x ಕೊಟ್ಟಾಗ x³ ಪ್ಲಸ್ 1/x³ ಕಂಡಿಡಾಕ ಇದು ಫಾರ್ಮುಲಾ. ಅಕಸ್ಮಾತ್ ಈ ಫಾರ್ಮುಲಾ ಇದ್ರ ಬದಲಿ x³ ಮೈನಸ್ 1/x³ ಯಾರನ್ನ ಕೇಳಿದ್ರಂದ್ರೆ ಅವಾಗ ಸಿಂಪಲ್ ಏನಿಲ್ಲ, a³ ಪ್ಲಸ್ 3 ಸಿಂಪಲ್ ಅಷ್ಟೇ. ಇದು ಉಲ್ಟಾ ಆಗ್ಬಿಡುತ್ತೆ ಅಷ್ಟೇ. ಏನ್ ಪ್ಲಸ್ ಕೇಳಿದ್ರೆ ಇದು, ಮೈನಸ್ ಕೇಳಿದ್ರೆ ಇದು, ಅಷ್ಟು ನೆನಪಿಟ್ಕೋತಿರಲ್ಲ. ನೆನಪಿಟ್ಕೋರಿ, ಎಕ್ಸಾಮ್ದಾಗ ಎಲ್ಲಾನು ಫರ್ನ ಮಾಡೋದಿಲ್ಲ. ಇದು ನನಗೆ ಗೊತ್ತಿಲ್ಲಪ್ಪ ಅಣ್ಣ, ಇದು ನಂಗೆ ಗೊತ್ತಿಲ್ಲ ಅಂತ ಏನ್ ಮಾಡ್ತೀರಿ? x ಪ್ಲಸ್ 1/x ಹೋಲ್ ಕ್ಯೂಬ್ ಮಾಡ್ತೀರಿ. ಮಾಡಿ ಇದನ್ನ ಮಾಡತ್ತಿಲ್ಲ, ಅದು ನೀವು ಕಂಡು ಹಿಡಿತೀರಿ. ಮಾಡ್ಕೋರಿ, ಗೊತ್ತಿಲ್ಲ ಅಂದ್ರೆ ಸಿಂಪಲ್ ಎಷ್ಟು ಫಾರ್ಮುಲಾ ಐತಿ, ಈ ಫಾರ್ಮುಲಾನ ನೀವು ನೆನಪ ಇಟ್ರ ಭಾಳ ಚಲೋ ಸಿಂಪಲ್ ಆಗಿ, ಹೌದಿಲ್ಲ? ಸರಿ, ಏನ್ ಮಾಡ್ಬೋದು ಈಗ ನೋಡ್ರಿ. ಏನೈತಿ? 4 ಐತಿ. 4 ಕ್ಯೂಬ್ ಎಷ್ಟು? 64 ಮೈನಸ್ 4 3 12 66 12 ಕಳೆದ್ರೆ 52. ಸಿಂಪಲ್ ಲಾಜಿಕ್ ಐತಿ. ನಿಮ್ಗೆ ಹೆಂಗೆ ಬತ್ತು ಯಾಕೆ ಏನಂತೆಲ್ಲ ಹೇಳಿನಿ, ಜಸ್ಟ್ ಏನು ಹೇಳಿ ನಿಮ್ಗೆ x ಪ್ಲಸ್ 1/x ಹೋಲ್ ಕ್ಯೂಬ್ ಮಾಡ್ರ ಏನು ಬರ್ತದೆ ಅದನ್ನ ಮಾಡ್ರಿ. ಅದನ್ನ ಮಾಡ್ರೆ ಸೇಮ್ ಇದು ಬರ್ತಾ ಇಲ್ಲಿ ಮಾಡ್ರಿ. ಇದೊಂದು ನೀವು ಮಾಡ್ರಿ, ಎಲ್ಲ ನಾನು ಮಾಡಿಲ್ಲ. ಸೊ ನೀವು ಸ್ವಲ್ಪ ವರ್ಕ್ ಮಾಡ್ರಿ, ಯಾಕಂದ್ರೆ ಎಕ್ಸಾಮ್ಸ್ ಐತಿಲ್ಲ, ಬರೀ ನಾನು ಮಾಡೋಂಗಿಲ್ಲ. ಈಗ ನೀವು ನನಗಿಂತ ಜಾಸ್ತಿ ನೀವು ಮಾಡ್ಬೇಕು, ನಾನು ಕಲಿಸ್ಬೋದು ಬರೀ, ಬಟ್ ಅದನ್ನ ಪ್ರಾಕ್ಟೀಸ್ ಮಾಡೋದು
ಅದನ್ನ ಎಕ್ಸಾಮ್ಗೆ ಅಪ್ಲೈ ಮಾಡೋದು ಎಲ್ಲ ನೀವು ಮಾಡ್ಬೇಕು. ಹಂಗಿದ್ದಾಗ ಇವತ್ತಿಂದ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಕತ್ರ ಆಗುತ್ತಾ. ಹಾಗಾಗಿ ನಮ್ಮದು ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗೀತು. LCM HCF ಹೇಳ್ತೀನಿ, ಆ ಕ್ವಶನ್ ನಾಳೆ ತರ್ತೀನಿ ಪಕ್ಕ. LCM HCF ಬಗ್ಗೆ ಭಾಳ ಇಂಪಾರ್ಟೆಂಟ್. ನಾ ಪಕ್ಕ ಆಯ್ತು ನೋಡ್ರಿ. ಒಂದು 20 ಶಿಫ್ಟ್ ಆಗ್ತವ್ರಿ, ಇಲ್ಲ 3 ಅಲ್ಲಿ 4 7 ದಿವಸ ಆಗತ್ತೆ. 7 3 21 ಶಿಫ್ಟ್ ನಿಮ್ಮ ಎಕ್ಸಾಮ್ ಮುಗಿತೈತಿ. 21 ಶಿಫ್ಟ್ನಾಗ 10 ಶಿಫ್ಟ್ನಾಗ ಪಕ್ಕ ಆ ಕ್ವಶನ್ ಬಂದ ಬರುತ್ತಾ. ಹೆಸರು ನನ್ನ ಹೆಸರು ಚೇಂಜ್ ಮಾಡ್ಕೊತ ಅನ್ಕೋರಿ, ಹೆಸರು ಚೇಂಜ್ ಮಾಡ್ಕೊಳಂಗಿಲ್ಲ, ಮಾಡ್ಕೋಬಹುದು. ಬಟ್ ಒಂದು 10 ಶಿಫ್ಟ್ ಆ ಕ್ವಶನ್ ಬಂದ ಬರುತ್ತಾ. ಹಾಗಾಗಿ ಆ ಕ್ವಶನ್ ಪ್ರಾಕ್ಟೀಸ್ ಆ ಕ್ವಶನ್ ನಾಳೆ ಮಾಡಿಸ್ತೀನಿ. LCM HCF ಭಾಳ ಇಂಪಾರ್ಟೆಂಟ್ ಕ್ವಶನ್. ಭಾಳ ಸ್ವಲ್ಪ ಹೆವಿ ಐತಿ, ಭಾಳ ಕೆಟ್ಟ ಟೆಕ್ನಿಕ್ ಐತಿ. ಬರೀ ಕಾನ್ಸೆಪ್ಟ್ ಟ್ರಿಕ್ ಏನೂ ಇಲ್ಲ, ಬರೀ ಕೊತ್ತ ಹುಯ್ಯೋದು ಬಿಡಿಸೋ ಅಷ್ಟೇ ಐತಿ. ಆ ಕ್ವಶನ್ ಆಗ್ತಿರ್ತೀನಿ ಅಂತ ಇವತ್ತಿಗೆ ಕ್ಲಾಸ್ ಇಲ್ಲಿಗೆ ಮುಗಿಸೋಣ ಅಂತ. ಬಾಯ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ, ಟೇಕ್ ಕೇರ್, ಬಾಯ್.